ಈ ಮೂರ್ಖ ರಾಜಕುಮಾರಿಯು ಜಿಂಕೆ ಮತ್ತು ತನ್ನ ಮುಗ್ಧ ಮಗುವನ್ನು ಮೋಸದಿಂದ ಸೆರೆಹಿಡಿಯುತ್ತಾಳೆ. ನಂತರ ಅವಳು ಅವುಗಳನ್ನು ಕಾಡಿನ ಕೊಳದ ಬಳಿಯ ಒಣಗಿದ ಮರದಿಂದ ತಲೆಕೆಳಗಾಗಿ ನೇತು ಹಾಕಿ ಕೆಳಗಿನ ಮರದ ರಾಶಿಗೆ ಬೆಂಕಿ ಹಚ್ಚುತ್ತಾಳೆ. ಬೆಂಕಿ ನಿಧಾನವಾಗಿ ಹರಡುತ್ತದೆ. ಜಿಂಕೆ ಮತ್ತು ಅದರ ಮರಿಗೆ ಬಿಸಿ ತಾಗುತ್ತದೆ. ಆಗ ಕೊಳದ ಬಳಿ ಇದ್ದ ಹಸು ಇದ್ದಕ್ಕಿದ್ದಂತೆ ಜಿಂಕೆಯ ಕೂಗನ್ನು ಕೇಳಿ ಕೊಳದತ್ತ ವೇಗವಾಗಿ ಓಡುತ್ತದೆ. ಜಿಂಕೆ ಮತ್ತು ಮಗು ಜ್ವಾಲೆಯಿಂದ ಸಂಕಟದಿಂದ ನರಳುತ್ತಿರುವುದನ್ನು ಹಸು ನೋಡುತ್ತದೆ. ತಕ್ಷಣವೇ ಹಸುವಿಗೆ ಸಹಾಯ ಬೇಕು ಎಂದು ಅರಿವಾಗುತ್ತದೆ. ಜಿಂಕೆ ಮತ್ತು ಮಗುವನ್ನು ಉಳಿಸಲು ನಿರ್ಧರಿಸಿದ ಹಸು ನಿರ್ಜನ ಮರುಭೂಮಿಯಾದ್ಯಂತ ಸಹಾಯ ಪಡೆಯಲು ನಿರಂತರವಾಗಿ ಓಡುತ್ತದೆ. ಸ್ವಲ್ಪ ದೂರ ನಡೆದ ನಂತರ ಹಸು ವೇದಿಕೆಯ ಮೇಲೆ ಕುಳಿತಿರುವ ವಿಶಿಷ್ಟ ಶಿವಲಿಂಗವನ್ನು ನೋಡುತ್ತದೆ. ಹಸು ಶಿವಲಿಂಗವನ್ನು ಸಮೀಪಿಸುತ್ತದೆ. ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ಮಡಿಸಿದ ಕೈಗಳಿಂದ ಶಿವನನ್ನು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತದೆ. ಸ್ವಲ್ಪ ಸಮಯದ ನಂತರ ಹಸುವಿನ ಕರುಣಾಜನಕ ಕೂಗನ್ನು ಕೇಳಿ ಮಹಾದೇವ ಕಾಣಿಸಿಕೊಳ್ಳುತ್ತದೆ. ಹಸು ಅವನಿಗೆ ಎಲ್ಲವನ್ನೂ ಹೇಳಿದಾಗ ಅವನು ಜಿಂಕೆ ಮತ್ತು ಅವಳ ಮಗುವನ್ನು ಸಮೀಪಿಸುತ್ತಾದೆ. ತನ್ನ ನೀಲಕಂಠ ರೂಪದಲ್ಲಿ ಅವನು ನಿಧಾನವಾಗಿ ತನ್ನ ಜಡೆಯ ಬೀಗಗಳನ್ನು ಬಿಚ್ಚಲು ಪ್ರಾರಂಭಿಸುತ್ತಾನೆ. ಮುಂದಿನ ಕ್ಷಣ ಗಂಗೆಯು ಅವನ ಜಡೆಯ ಜಡೆಗಳಿಂದ ಉರಿಯುತ್ತಿರುವ ಮರದ ರಾಶಿಯ ಮೇಲೆ ಹರಿಯುತ್ತದೆ. ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುತ್ತದೆ. ನಂತರ ಜಿಂಕೆ ಮತ್ತು ಜಿಂಕೆ ಮರಿ ಸಂತೋಷದಿಂದ ನೃತ್ಯ ಮಾಡುತ್ತದೆ.